ಅಕ್ಷರಶಃ ಕ್ಷಣಗಣನೆ. ದೆಹಲಿ ಚುನಾವಣೆಗಳ ಎಕ್ಸಿಟ್ ಪೋಲ್ ಸಂಖ್ಯೆಗೆ ಅಕ್ಷರಶಃ ಕ್ಷಣಗಣನೆ. ಕೆಲವೇ ನಿಮಿಷಗಳಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ದೆಹಲಿ ಚುನಾವಣೆಯ ಬಗ್ಗೆ ಯಾವ್ಯಾವ ಏಜೆನ್ಸಿಯ ಭವಿಷ್ಯ ಏನೇನು ಅನ್ನೋದನ್ನು ನೋಡ್ತೀವಿ. 70 ಕ್ಷೇತ್ರಗಳ ಪೈಕಿ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಟ್ರ್ಯಾಂಗ್ಯುಲರ್ ಫೈಟ್ ಆಗುತ್ತಾ ಅಥವಾ ಆಮ್ ಆದ್ಮಿ ಪಕ್ಷ BJP ನೇರ ಫೈಟ್ ಆಗುತ್ತಾ? ಸತತ 2 ಚುನಾವಣೆಗಳಲ್ಲಿ ಲ್ಯಾಂಡ್ಸ್ಲೈಡ್ ವಿಕ್ಟರಿಯನ್ನು, ಅದ್ಭುತವಾದ ಗೆಲುವನ್ನು ಪಡೆದು 10 ವರ್ಷಗಳ ಆಡಳಿತ ನಡೆಸಿರುವ ಆಮ್ ಆದ್ಮಿ ಸರ್ಕಾರ ರಿಪೀಟ್ ಆಗುತ್ತೆ. ಸದ್ಯಕ್ಕೆ ಇರುವ ಪ್ರಶ್ನೆಗಳ ಅನೇಕ. ಅಶೋಕ್ ಮೃತ್ಯುಂಜಯ್ ಆಮ್ ಆದ್ಮಿ ಪಕ್ಷದಿಂದ ನಮ್ಮ ಜೊತೆಗಿದ್ದಾರೆ. ಅಶೋಕ್ ಅವರೇ, ಏನು ಅನ್ನಿಸ್ತಿದೆ ವಾತಾವರಣ? ಖಂಡಿತ ಈ ಬಾರಿ ಕೂಡ ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ ಆಗುತ್ತೆ. ನಮ್ಮ ಅಸೆಸ್ಮೆಂಟ್ ಪ್ರಕಾರ 67ರಿಂದ 68 ಸೀಟು ಖಂಡಿತವಾಗಿ ಈ ಸಲ ಆಮ್ ಆದ್ಮಿ ಪಕ್ಷಕ್ಕೆ ಬರುತ್ತೆ, ಅದು ಡೌಟೇ ಇಲ್ಲ. ಏನಕ್ಕೆಂದರೆ ರಾಜಕೀಯದಲ್ಲಿ ಒಂದು ಬಡವರಿಗೆ, ಮಿಡಲ್ ಕ್ಲಾಸ್ ಬಡವರಿಗೆ ಏನೋ ಒಂದು ಬದಲಾವಣೆ ತಂದು ಅವರ ಮನೆಗೆ ತಿಂಗಳಿಗೆ 15ರಿಂದ 20 ಸಾವಿರ ಮಿಗುವಂಥ ಯೋಜನೆಗಳು ಇಡೀ ದೇಶದಲ್ಲಿ ಮೊದಲನೇ ಬಾರಿ ತಂದಿದ್ದು ಆಮ್ ಆದ್ಮಿ ಪಾರ್ಟಿ. ಅದನ್ನು ಕಾಂಗ್ರೆಸ್ ಅವರು ಕಾಪಿ ಮಾಡಿಕೊಂಡು ಇವತ್ತು ಕರ್ನಾಟಕದಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡಿದ್ದಾರೆ. ಇದುವರೆಗೂ ಕೂಡ ಯಾವುದೇ ಪಕ್ಷಗಳು ಅಧಿಕಾರಕ್ಕೆ ಬಂದರೂ ಬರೀ ಆಶ್ವಾಸನೆಗಳು ಕೊಟ್ಟರೆ ವಿನಃ ಬಡವರಿಗೆ, ಜನಗಳಿಗೆ ಯಾವುದೇ ರೀತಿಯಾದ ಅನುಕೂಲಗಳು ಮಾಡಿಕೊಟ್ಟಿಲ್ಲ. ಎಲ್ಲ ಬರೀ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡೇ ಬಂದರೆ ವಿನಃ ಬಡವನಿಗೆ ತಲುಪಿಸಿದ್ದು ಮೊದಲ ಪಕ್ಷ ಅಂದ್ರೆ ಆಮ್ ಆದ್ಮಿ ಪಕ್ಷ. ಅದು ಮೊದಲನೇ ಪಕ್ಷ ಹೌದು, ಬಟ್ ಉಳಿದವ್ರೇನು ತಲುಪಿಸಿಲ್ಲ ಅಂತ ಹೇಳ್ಬಿಡಿ. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು 5 ಇಂಪ್ಲಿಮೆಂಟ್ ಆಗಿದ್ದಾವೆ, ಟ್ರಾನ್ಸ್ಪರೆಂಟ್ ಆಗಿ ತಲುಪಿಸಿಲ್ಲ. ಇವಾಗ ನಮ್ಮನ್ನು ಕಾಪಿ ಮಾಡ್ಕೊಂಡು ಇವ್ರು ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳಿದ್ರಲ್ಲ, ನಮ್ಮನ್ನು ಕಾಪಿ ಮಾಡ್ಕೊಂಡು ಶುರು ಮಾಡಿದ್ದಾರೆ. ಇವಾಗ ಅದರಲ್ಲೂ ಹಲವಾರು ರೀತಿ ದುಡ್ಡು ಕೊಡೋದೊಂದು ಇಂಪಾರ್ಟೆಂಟ್ ಅಲ್ಲ. ನೀವು ನೋಡ್ತಿರ್ಬೋದು, ಕರ್ನಾಟಕ ಗೌರ್ಮೆಂಟ್ ಆಲ್ರೆಡಿ ಸಾಲಗಳ ಮೇಲೆ ಸಾಲಗಳು ಮಾಡ್ತಾ ಇದ್ದಾರೆ. ಡೆಲ್ಲಿ ಗವರ್ಮೆಂಟ್ ಅಲ್ಲಿ ಸಾಲ ಮಾಡಿಲ್ಲ, ಕಡಿಮೆ ಮಾಡಿದ್ದಾರೆ. ನಮ್ಮ ಪ್ರಾಫಿಟ್ ಬಜೆಟ್ ಕೂಡ ಜಾಸ್ತಿ ಆಗ್ತಾ ಇದೆ. ನಾವು ಭ್ರಷ್ಟಾಚಾರ ನಿಲ್ಲಿಸಿ ಆ ಭ್ರಷ್ಟಾಚಾರ ದುಡ್ಡು ಏನ್ ಖರ್ಚಾಗ್ತಿತ್ತು ಅದನ್ನ ಜನಗಳು ಕೊಟ್ವಿ. ಆದ್ರೆ ಕಾಂಗ್ರೆಸ್ ಇವತ್ತು ಏನ್ ಮಾಡ್ತಾ ಇದೆ, ಭ್ರಷ್ಟಾಚಾರ ನಿಲ್ಸಿಲ್ಲ, ಜನಗಳು ಕೊಡ್ತಾ ಇದ್ದಾರೆ. ಅದ್ರ ಪರವಾಗಿ ಪ್ರತಿನಿತ್ಯ ಒಂದ್ರ ಮೇಲೊಂದು ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನೀವು ಕಳೆದ 10 ವರ್ಷದಿಂದ ನೋಡಿ, ಯಾವುದು ಕೂಡ ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಆಗಿಲ್ಲ, ನಮ್ದು ನೀರಿನ ಬೆಲೆ ಜಾಸ್ತಿ ಆಗಿಲ್ಲ, ಯಾವ ಟ್ಯಾಕ್ಸಸ್ ಕೂಡ ನಾವು ಜಾಸ್ತಿ ಮಾಡಿಲ್ಲ. ಇನ್ನು ಪೆಟ್ರೋಲ್ ಅಲ್ಲಿ ನಾವು ಡಿಸ್ಕೌಂಟ್ ಕೊಟ್ವಿ, ಇನ್ನು ಎಕ್ಸಂಪ್ಷನ್ ಕೊಟ್ವಿ ಡೆಲ್ಲಿದಲ್ಲಿ. ಆ ರೀತಿ ತೆರಿಗೆಗಳನ್ನ ಕಡಿಮೆ ಮಾಡಿಕೊಂಡು ಕೂಡ ನಾವು ಜನಗಳಿಗೆ ಏನು ಗ್ಯಾರಂಟಿ ಕೊಟ್ಟಿದ್ದೀವೋ ಅದನ್ನ ಜನಗಳಿಗೆ ಮುಟ್ಸಿದೀವಿ. ನಾವು ಆಧಾರ್ ಥ್ರೂಡ್ ಅದು ಕೊಡ್ತೀವಿ, ಈ ತರ ಕೊಡ್ತೀವಿ, ಯಾವ ಕರಪ್ಷನ್ ಇಲ್ಲ. ನಿಮ್ಮ ಖರ್ಚು ಏನಿದೆ ಖರ್ಚನ್ನ ಕಡಿಮೆ ಮಾಡಿಸ್ಬಿಟ್ಟು ಝೀರೋ ಮಾಡಿಸಿದೀವಿ. ಎಷ್ಟೋ ಲಕ್ಷಾಂತರ ಜನಗಳಿಗೆ ಇವತ್ತು ಡೆಲ್ಲಿದಲ್ಲಿ 0 ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ, ಮನೆಗೆ ನೀರು ಬರುತ್ತೆ. ಮುಂಚೆ ಡೆಲ್ಲಿ ಆಮ್ ಆದ್ಮಿ ಪಕ್ಷ ಬರೋಕ್ಕಿಂತ ಮುಂಚೆ ಡೆಲ್ಲಿದಲ್ಲಿ ಪವರ್ ಇರ್ತಿರ್ಲಿಲ್ಲ, ಪವರ್ ಕಟ್ಗಳು ತುಂಬಾ ಆಗ್ತಿತ್ತು. ಇವತ್ತು 24 ಗಂಟೆ ಪವರ್ ಬರ್ತಾ ಇದೆ. ಇದೆಲ್ಲ ಜನಪರ ಯೋಜನೆಗಳು ಖಂಡಿತ ಜನಗಳ ಹತ್ರ ಮುಟ್ಟಿದೆ. ಯಾರು ಏನೇ ಮಾತಾಡಿದ್ರು, ನಾನು ಡೆಲ್ಲಿಲಿ ಖುದ್ದಾಗಿ ಇದ್ದು ಬಂದಿದ್ದೀನಿ. ಒಂದು ಜನರಲ್ ಒಪಿನಿಯನ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.